ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೆನಪಾರ್ಥ ಹಾಗೂ ಜನವರಿ 26ರ ಪ್ರಯುಕ್ತ ರಸಪ್ರಶ್ನೆ ಕಾರ್ಯಕ್ರಮ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಜನವರಿ 26ರ ಗಣರಾಜ್ಯೋತ್ಸವದ ಪ್ರಯುಕ್ತ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೆನಪಾರ್ಥವಾಗಿ ಪಟ್ಟಣದ ಚಂದ್ರಶೇಖರ್ ಆಜಾದ್ ರಂಗ ಮಂದಿರದ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸ್ನೇಹಿತರ ಬಳಗದಿಂದ ಜನವರಿ 24ರಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿದರು. ವಿಶ್ವ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸವಿ ನೆನಪಿನಾರ್ಥವಾಗಿ ಮತ್ತು ಅವರ ವಿಚಾರಧಾರೆಗಳ ಕುರಿತು ತಿಳುವಳಿಕೆ ಮೂಡಿಸುವ ಸಲುವಾಗಿ ಹಾಗೂ ಕಾನೂನಿನ ಕುರಿತು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ನೌಕರರ ಸಂಘದ ಅಧ್ಯಕ್ಷ ಪಿ ಶಿವರಾಜ್, ಕಾರ್ಯದರ್ಶಿ ಶಿವಾನಂದ್, ವಕೀಲರ ಸಂಘದ ಅಧ್ಯಕ್ಷರಾದ ಜಿಎಂ ಮಲ್ಲಿಕಾರ್ಜುನಯ್ಯ, ಪ್ಯಾನೆಲ್ ವಕೀಲರಾದ ಎಚ್ ವಿರೂಪಾಕ್ಷಪ್ಪ, ಸ್ಕೌಟ್ಸ್ ತಿಂದಪ್ಪ, ಶ್ರೀ ರಾಘವೇಂದ್ರ, ಪ್ಯಾರಾ ಮೆಡಿಕಲ್ ಕಾಲೇಜಿನ ಸತ್ಯಮೂರ್ತಿ ಅವರು ಸೇರಿದಂತೆ ಮತ್ತಿತರ ಗಣ್ಯರು ರಸಪ್ರಶ್ನೆ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು. 14 ಶಾಲೆಗಳ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ವಿವಿಧ ಶಾಲೆಗಳಿಂದ ಆಗಮಿಸಿದ ಒಟ್ಟು 350 ವಿದ್ಯಾರ್ಥಿಗಳು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ವಿಜಿ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಅಂತಹ ಒಂದು ಧೀಮಂತ ನಾಯಕನ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಹೇಳಿದ್ದೀವಿ. ಅಂಬೇಡ್ಕರ್ ಸಂವಿಧಾನ ಬರೆಯೋಕ್ಕಿಂತ ಮುಂಚೆ ಪರಿಸ್ಥಿತಿ ಸಮಾಜದಲ್ಲಿ ಹೇಗಿತ್ತು ಅನ್ನೋದನ್ನ ಒಂದು ಸಲ ಅವಲೋಕನ ಮಾಡಿಕೊಂಡಾಗ ಅಂಬೇಡ್ಕರ್ ಹೇಳ್ತಾರೆ, ಒಂದ್ ಕಡೆ ಒಬ್ಬ ಕೆಳವರ್ಗದ ತಾಯಿ ಶಾಲೆ ದೇವಸ್ಥಾನದ ಗಂಟೆ ನಿಮ್ಮನ್ನ ಅಧಿಕಾರಿ ಮಾಡಿದರೆ ಶಾಲೆಯ ಗಂಟೆ ನಿಮ್ಮನ್ನು ಅಧಿಕಾರಿ ಮಾಡುತ್ತದೆ. ದೇವಸ್ಥಾನದ ಗಂಟೆ ನಿಮ್ಮನ್ನ ಅಧಿಕಾರಿ ಮಾಡಿದರೆ ಶಾಲೆಯ ಗಂಟೆ ನಿಮ್ಮನ್ನ ಅಧಿಕಾರಿ ಮಾಡುತ್ತದೆ. ಈಗ ನಿರ್ಣಯ ನಿಮಗೆ ಬಿಟ್ಟರು, ನೀವು ಎಲ್ಲಿ ಹೋಗುವುದು ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ಈ ಮಾತನ್ನ ಸ್ಮರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನ ಎಲ್ಲ ಅತಿಥಿ ಗಣ್ಯ